ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ JP ಕೃಷ್ಣೇಗೌಡ ಅಂಥೇಳಿ. ಚಿಕ್ಕಮಗಳೂರು ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಕರ್ನಾಟಕದಲ್ಲಿರುತ್ತೆ. ನಾನು ಸುಮಾರು 47 ವರ್ಷದಿಂದ ಸೆಕ್ಯೂರ್ ಜೋಳದಾಳ್ ಹೆಲ್ತ್ ಕಾಂಪ್ಲೆಕ್ಸ್ ನರ್ಸಿಂಗ್ ಹೋಮಲ್ಲಿ ಮಕ್ಕಳ ವೈದ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸ್ನೇಹಿತರು ಬಂದು ಶೀತದ ಬಗ್ಗೆ ಮಾತಾಡಬೇಕಂದ್ರು. ಹಾಗಾಗಿ ಈ ಶೀತ ಅನ್ನತಕ್ಕಂಥದ್ದು ಒಂದು ಕಾಯಿಲೆ ಅಲ್ಲ, ಅದು ದೇವರು ಸೃಷ್ಟಿ ಮಾಡುವ ಒಂದು ರಿಫ್ಲೆಕ್ಸ್ ಅಂತೀವಿ. ಶೀತ, ಕೆಮ್ಮು, ಜ್ವರ ಇಲ್ಲದೆ ಹೋದರೆ ಏನೋ ಅಂತ ಗೊತ್ತಾಗಲ್ಲ. ಈ ಶೀತ ಅನ್ನತಕ್ಕಂಥದ್ದು ಅಂತಾರಾಷ್ಟ್ರೀಯ ಒಂದು ಕಾಯಿಲೆಗಿಂತ ಒಂದು ಕಂಪ್ಲೇಂಟ್ಸ್ ತಂದೆ ತಾಯಿ ಅಜ್ಜ ಅಜ್ಜಿ ಕಡೆಯಿಂದ. ಶೀತ ಅಂತ ಯಾವಾಗ ಹೇಳ್ತೀವಿ? ತುಂಬ ಸೀನುತ್ತೆ, ಒಂದು 8-10 ಸರಿ ದಿನ, ಮೂಗಲ್ಲಿ ಇಳಿಯುತ್ತೆ, ನೀರು ಥರ ಸಿಂಬಳ ಥರ, ಕಣ್ಣು ಉಜ್ಜೋದು, ಮೂಗು ಉಜ್ಜೋದು, ಕಿವಿ ಉಜ್ಜೋದು, ಇದೆಲ್ಲ ಶೀತದ ಒಂದು ಸೂಚನೆಗಳು. ಶೀತಕ್ಕೆ ಏನು ಅಂಥ ಒಂದು ಚಿಕಿತ್ಸೆ ಅಗತ್ಯ ಇಲ್ಲ. ಶೀತ ಬರದೇ ಇರೋಂಗೆ ನೋಡಬೇಕು. ಹಾಗೆ ಮನೆಯಲ್ಲಿ ಯಾರಿಗಾದರೂ ಶೀತ ಇದ್ದರೆ ಮಗುನ ಎತ್ಕೊಳೋದು, ಮುತ್ತು ಕೊಡೋದು, ಕೈ ತೊಳೆದಲ್ಲೇ ಮುಟ್ಟೋದು, ನೆಲ ಮೇಲೆ ಮಲಗಿಸೋದು, ಕಾರ್ಪೆಟ್ ಇದ್ದರೆ ಕಾರ್ಪೆಟಲ್ಲಿ ಧೂಳಿರುತ್ತೆ ಅದ್ರ ಮೇಲೆ ಮಲಗಿಸಿದ್ರೆ. ನಾನಾ ಥರದ ನೆಲಗಳಿರ್ತವೆ ನಮ್ಮ ಮನೇಲಿ, ಹಿಂದೂಗಳ ಮನೆಯಲ್ಲಿ. ಅದು ಮಣ್ಣಿನ ನೆಲ ಇರುತ್ತೆ, ಸಿಮೆಂಟ್ ನೆಲ ಇರುತ್ತೆ, ಮಾರ್ಬಲ್ ಇರುತ್ತೆ, ಗ್ರನೇಟ್ ಇರುತ್ತೆ, ಟೈಲ್ಸ್ ಇರುತ್ತೆ. ಅದ್ರ ಮೇಲೂ ಶೀತ ಪರಿಣಾಮ ಬೀಳು. ಉದಾಹರಣೆಗೆ ಕಾರ್ಪೆಟ್ ಮೇಲೆ ಬೇಡ ಅಂದೆ, ಯಾಕೆ ಅಂದರೆ ಅಲ್ಲಿ ಧೂಳಿರುತ್ತೆ. ಕಾರ್ಪೆಟ್ಟು ಮಕ್ಕಳದ್ದು ಮೊದಲನೇ ಶತ್ರು ಅಂತೆ, ಅಲರ್ಜಿಗೆ. ಅಸ್ತಮಾ ಬರ್ಬೋದು, ಅಲರ್ಜಿ ಆಗ್ಬೋದು. ಅದಕ್ಕೆ ಆ ಕಾರ್ಪೆಟ್ಟು ಯಾವಾಗಲೂ ತೆಗೆದಿಡಬೇಕು. ನೆಲನ ಯಾವಾಗಲೂ ಧೂಳಿಲ್ದಂಗೆ ನೋಡ್ಕೊಬೇಕು, ಒರೆಸ್ಬೇಕು ಬಿಸಿನೀರಲ್ಲಿ. ಅದಕ್ಕೇನು ಡೆಟಾಲ್ ಅದು ಇದು ಹಾಕೋದು ಬೇಡ, ಬಿಸಿನೀರಲ್ಲಿ ಒರೆಸಿದ್ರು ಸಾಕು. ನೆಲ ಗುಡಿಸುವಾಗ, ಬೆಡ್ಶೀಟು ಬ್ಲ್ಯಾಂಕೆಟ್ ಕೊಡಕುವಾಗ ಮಗು ಅಲ್ಲಿದ್ದರೆ ಅದು ಧೂಳು ಹೇಳುತ್ತೆ, ಬರುತ್ತೆ. ಫ್ಯಾನ್ ಹಾಕುವ ಮೊದಲು ನೆಲ ಒರೆಸ್ಬೇಕು, ಯಾಕೆಂದ್ರೆ ಫ್ಯಾನ್ ಹಾಕಿದ ಧೂಳಿದ್ರೆ ಹೇಳುತ್ತೆ, ಟೇಬಲ್ ಮೇಲೆ ಹಾಸಿಗೆ ಮೇಲೆಲ್ಲ ಶೀತ ಬರುತ್ತೆ. ಈ ಶೀತಕ್ಕೆ ಸಾಮಾನ್ಯವಾಗಿ ಸ್ನಾನ ಮಾಡಿಸೋದಿಲ್ಲ, ಶೀತ ಆಗುತ್ತೆ ಅಂದರೆ. ಬಿಸಿನೀರು ಸ್ನಾನನೇ ಮೊದಲನೇ ಚಿಕಿತ್ಸೆ. ಶೀತ ಓಡೋಗ್ಬೇಕಾದ್ರೆ ಬಿಸಿನೀರು ಸ್ನಾನ ಮಾಡಿಸಿದರೆ ಬೇಗ ಕಡಿಮೆ ಆಗುತ್ತೆ. ಆ ಶೀತ ಇರುವಾಗ ಸ್ವಲ್ಪ ಎಣ್ಣೆ ಸ್ನಾನ ಮಾಡದೇ ಇರೋದು ಇನ್ನೂ ಭಾಳ ಒಳ್ಳೆಯದು. ಕೊಬ್ಬರಿ ಎಣ್ಣೆ ಅತ್ಯುತ್ತಮವಾದಂಥ ಎಣ್ಣೆ ಎಲ್ಲ ಮಕ್ಕಳಿಗೂ. ಹರಳೆಣ್ಣೆ ಹಾಕೋದು, ಒಳ್ಳೆಣ್ಣೆ ಹಾಕೋದು, ಬೇರೆ ಬೇರೆ ಆಲ್ಮಂಡ್ ಎಣ್ಣೆ ಹಾಕ್ತಾರೆ, ಆಲಿವ್ ಆಯಿಲ್ ಅವು ಯಾವ ಅವಶ್ಯಕತೆ ಇಲ್ಲ. ದಿ ಬೆಸ್ಟ್ ಆಯಿಲ್ ಅಂದರೆ ಕೋಕೋನಟ್ ಆಯಿಲ್, ಅದು ಒಂದೇ ಹಚ್ಬೋದು. ಶೀತ ಇದ್ದಾಗ ಸ್ವಲ್ಪ ತಡೆಗಟ್ಟಿದರೆ ಭಾಳ ಒಳ್ಳೆಯದು. ಸ್ನಾನ ಖಂಡಿತ ಮಾಡಿಸ್ಬೋದು. ಶೀತ ಇದ್ದ ಕೆಲವು ಹಣ್ಣುಗಳಲ್ಲಿ ಭಾಳ ಶೀತ ಬರುತ್ತೆ. ಸಾಮಾನ್ಯವಾಗಿ 6 ತಿಂಗಳ ಮೇಲೆ ಮಕ್ಕಳಿಗೆ ಹಣ್ಣು ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ. ಸಾಮಾನ್ಯವಾಗಿ ನನ್ನ ಒಂದು 47 ಎಕ್ಸ್ಪೀರಿಯನ್ಸ್, ಸೌತೆಕಾಯಿ, ಕಲ್ಲಂಗಡಿ ಹಣ್ಣು ಅಂಥ ಹಣ್ಣುಗಳಲ್ಲಿ ಜಾಸ್ತಿ ಶೀತ ಬರೋದುಂಟು. ಸೇಬಲ್ಲಿ, ಪಪ್ಪಾಯದಲ್ಲಿ ಏನೂ ಆಗಲ್ಲ. ಇನ್ನೊಂದು ಜಂಕ್ ಫುಡ್, ಉದಾಹರಣೆಗೆ ಐಸ್ ಕ್ರೀಮ್. ನಾನಾ ಥರದ ಐಸ್ ಕ್ರೀಮ್ ಇದ್ದಾವೆ, ನಾನಾ ಥರದ ಕಂಪ್ನಿಯವರು ಐಸ್ ಕ್ರೀಮ್ ಮಾಡ್ತಾರೆ. ಅದರಲ್ಲೂ ಈ ಗಾಡೀಲಿ ರಸ್ತೆಯಲ್ಲಿ ತಗೊಂಡು ಹೋಗ್ತಾರೆ ನೋಡಿ ಐಸ್ ಕ್ರೀಮ್, ಅದು ತಿಂದರೆ ನಿಮಗೆ ಕಟ್ಟಿಟ್ಟು ಬುತ್ತಿ, ಶೀತನೂ ಬರುತ್ತೆ, ನಿಮೋನಿಯನ್ನು ಬರುತ್ತೆ, ಕೆಮ್ಮು, ವಾಂತಿ, ಭೇದಿ ಎಲ್ಲ ಬರುತ್ತೆ. ಹಾಗೆ ಶೀತಕ್ಕೆ ಸಾಧ್ಯಷ್ಟು ತಡೆಗಟ್ಟೋದು ಉತ್ತಮವಾದಂಥ ವಿಧಾನ. ಸಾಮಾನ್ಯವಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು, ರಜಾ ಬಂತು ಅಂದರೆ ಶನಿವಾರ ಭಾನುವಾರ ಮಾರ್ಕೆಟಿಂಗ್ ಹೋಗೋದು, ಶಾಪಿಂಗ್ ಹೋಗೋದು, ಮದುವೆ ಮನೆ, ನೆಂಟರ ಮನೆ, ಜಾತ್ರೆ, ದೇವಸ್ಥಾನ, ಅಲ್ಲಿ ಏನಾರಿದ್ರೆ ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ತುಂಬ ಧೂಳಿರುತ್ತೆ ನಿಮಗೆಲ್ಲ, ಅಲ್ಲಿ ಶೀತ ಬಂದೇ ಬರುತ್ತೆ, ಕೆಮ್ಮು ಬರುತ್ತೆ, ನಿಮೋನಿಯನ್ನು ಬರುತ್ತೆ. ಹಾಗಾಗಿ ಆದಷ್ಟು ಹೊರಗಡೆ ಕರ್ಕೊಂಡು ಹೋಗೋದು ಈ ಶೀತ ಕಾಲದಲ್ಲಿ. ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಸಾಮಾನ್ಯವಾಗಿ ಚಳಿ ಇರುತ್ತೆ. ಆದಷ್ಟು ಬೆಚ್ಚಗಿಡೋದು ತುಂಬ ಉತ್ತಮವಾದಂಥ ಸಲಹೆ. ಆದಷ್ಟು ಉಗುರು ಬೆಚ್ಚು ನೀರನ್ನು ಕುಡಿಸಿದ್ರು ಕೂಡ ಭಾಳ ಒಳ್ಳೆಯದು. ಶೀತ ಇದ್ದಾಗ ಏನು ಮಾಡ್ತಾರೆ, ನೀರೇ ಕೊಡೋದಿಲ್ಲ, ಇನ್ನೂ ಶೀತ ಜಾಸ್ತಿ ಆಗಿ ತಪ್ಪಿದ್ದು. ಶೀತದಲ್ಲಿ ಏನಾಗುತ್ತೆ ಅಂದರೆ ಮೂಗಲ್ಲಿ ಸಿಂಬಳ ಇಳಿತದಲ್ಲ, ಅವಾಗ ಡಿಹೈಡ್ರೇಷನ್ ಆಗುತ್ತೆ ಮಕ್ಕಳಿಗೆ. ಆವಾಗ ಸ್ವಲ್ಪ ಬೆಚ್ಚನೆ ನೀರು 100-150 ml 6 ತಿಂಗಳ ಒಳಗಡೆ ಮಕ್ಕಳಿಗೆ. ಅದಾದಮೇಲೆ ಬೇಕಾದ್ರೆ ಅರ್ಧ ಲೀಟ್ರ್ ತನಕ 2 ವರ್ಷ 3 ವರ್ಷದವರೆಗೆ ಕೊಡ್ಬೋದು, 6 ವರ್ಷದವರೆಗೆ 1 ಲೀಟ್ರ್ ಕೂಡ ಕೊಡ್ಬೋದು. ಆದಷ್ಟು ಮನೇಲಿ ಮಾಡಿದ ಆಹಾರನೇ ಕೊಡತಕ್ಕಂಥದ್ದು ಒಳ್ಳೆಯದು. ಯಾರಿಗೆ ಕೆಮ್ಮಿರುತ್ತೆ, ಈಗ ನಿಮಗೆ ಗೊತ್ತು, ಕೊರೋನಾ ಬಂದಾಗ ಕೈ ತೊಳೆದು ಯಾವಾಗ ನೋಡಿದ್ರೂ ಕೈ ತೊಳಿತಾನೆ ಇದ್ವಿ 24 ಗಂಟೆನೂ. ಆ ಕೈ ತೊಳೆ ಅಭ್ಯಾಸ ಈಗ ಬಂದು ಶೀತ ಕಾಯಿಲೆ ಭಾಳಷ್ಟು ಕಡಿಮೆ ಆಗಿದೆ ಜನರಲ್ಲಿ. ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು. ತಾಯಿ ಆಗಲಿ, ಅಜ್ಜಿ ಆಗಲಿ, ಏನಾರು ಅಡುಗೆ ಮನೆಯಲ್ಲಿ ನಾನಾ ಥರದ ಕೆಲಸ ಮಾಡ್ತಾರೆ, ಹೌದಾ? ಅದೇ ಕೆಲಸದಲ್ಲಿ ಬಂದುಬಿಟ್ಟು ಮಗುನ ಎತ್ಕೊಂಡ್ರೆ ತಣ್ಣೀರಿಗೆ ಮಗು ಶೀತ ಬಂದೇ ಬರುತ್ತೆ, ಕಾಯಿಲೆ ಬಂದೇ ಬರುತ್ತೆ. ಹಾಗೆ ಸ್ವಚ್ಛತೆ ಏನಿದೆಯಲ್ಲ ಕೈದು, ಈಗಲ್ಲ ಇಡೀ ಜಗತ್ತಿನಲ್ಲಿ ಅದು ಭಾಳ ಉತ್ತಮವಾದಂಥ ಒಂದು ಕ್ರಿಯೆ.
ಹಾಗೆ ಎಲ್ಲರೂ ಕೈ ತೊಳ್ಕೊಂಡು ಮಗುನ ಮಾಡಬೇಕು. ಆದಷ್ಟು ಬೆಚ್ಚಗಿಡಬೇಕು. ಆದಷ್ಟು ಚಳಿಗಾಲದಲ್ಲಿ ಹೊರಗಡೆ ಹೋಗೋದೇ ಇರೋದು ಬಹಳ ಒಳ್ಳೆಯದು. ಅದರ ಸಭೆ ಸಮಾರಂಭ ಹೋಗದಿದ್ದರೆ ಇನ್ನೂ ಭಾಳ ಒಳ್ಳೆಯದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಹೊರಗಡೆ ಹೋದಾಗಲೇ ಈ ಕಾಲದಲ್ಲಿ ನಿಮೋನಿಯಾ ಬರೋದು. ವೈರಲ್ ನಿಮೋನಿಯಾ, ಬ್ರಾಂಕೋಲೈಟಿಸ್, ಬ್ರಾಂಕೋ ನಿಮೋನಿಯಾ. ಈಗ ತಾನೇ ಒಂದು ಮಗುನ ನೋಡಿದೆ, ಅಸ್ತಮ ಮಗುಗೆ, ಶೀತಕ್ಕೆ ಓಡಾಡಿ ಆ ಮಗುನ ಹಟ್ಟಿಲಿ ಕರ್ಕೊಂಡು ಹೋಗಿದ್ದು ಹಿಂದ್ಗಡೆ. ಅಲ್ಲಿ ಹುಲ್ಲೆಲ್ಲ ಹಾಕ್ತಾರೆ, ವಾಸನೆ ಇರುತ್ತೆ, ಗಂಜಲು ಅದು ಅಲ್ಲಿಂದ ಶೀತ ಬರುತ್ತೆ, ವೀಸಿಂಗ್ ಬರುತ್ತೆ. ಹೀಗೆ ಶೀತವನ್ನು ತಡೆಗಟ್ಟಲಿಕ್ಕೆ ತಂದೆ ತಾಯಿ, ಅಜ್ಜ ಅಜ್ಜಿ ಎಲ್ಲರೂ ಕೂಡ ಕೈಗೂಡಿದರೆ ಶೀತ ಪ್ರಾರಂಭದಲ್ಲಿ ಸಣ್ಣ ಶೀತ ಇರುತ್ತೆ, ಹಾಗೆ ಬಿಟ್ಟರೆ ಅದು ಮುಂದೆ ಕಫ ಕಟ್ಬೋದು, ನಿಮೋನಿಯಾ ಆಗ್ಬೋದು, ಯಾವ ಥರ ಕಾಯಿಲೆ ಬೇಕಾದ್ರೂ ಬರ್ಬೋದು. ಹಾಗಾಗಿ ಶೀತವನ್ನು ದೂರ ಮಾಡಲಿಕ್ಕೆ ಇಂಥ ವಿಧಾನವನ್ನು ಉಪಯೋಗಿಸಿದರೆ ಖಂಡಿತವಾಗೂ ಒಂದು 70-80% ಶೀತವನ್ನು ತಡೆಗಟ್ಟಿದರೆ ನಂತರ ಬರತಕ್ಕಂಥ ಕಾಂಪ್ಲಿಕೇಶನ್ನ ನಿಜವಾಗ್ಲೂ ಕೂಡ ತಡೆಗಟ್ಬೋದು. ಈ ಅವಕಾಶಕ್ಕೆ ವಂದಿಸಿ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.